ಅರ್ಧಕ್ಕೆ ನಿಂತ ರಸ್ತೆ ಸೇತುವೆ ಕಾಮಗಾರಿ. ಸಿಗೇಹಳ್ಳಿಯಲ್ಲಿ ಗ್ರಾಮಸ್ಥರ ಉಗ್ರ ಪ್ರತಿಭಟನೆ. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ದೊಡ್ಡಗುಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅರ್ಧಕ್ಕೆ ನಿಂತಿರುವ ರಸ್ತೆ ಹಾಗೂ ಸೇತುವೆ ಕಾಮಗಾರಿಯನ್ನು ಖಂಡಿಸಿ ಸಿಗೇಹಳ್ಳಿ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಏಕಾಏಕಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. 5 ತಿಂಗಳಾಯ್ತು ಈ ದಾರಿ ಕಿತ್ತು. ಇಲ್ಲಿ ಓಡಾಡೋಕ್ಕೆ ಪಕ್ಕದಲ್ಲೇ ಒಂದು ರೋಡ್ ಮಾಡಿಕೊಟ್ಟಿಲ್ಲ. ಆಮೇಲೆ ಇಲ್ಲಿ ಪಕ್ಕದಲ್ಲಿ ಓಡಾಡೋದು ತೋಟದೊಳಗೆ ಓಡಾಡ್ತಾರೆ. ಅಲ್ಲಿ ಓಡಾಡಬೇಕಾದ್ರೆ ಒಂದಿಬ್ರು ಮೂವರು ಅಲ್ಲೇ ಬಿದ್ದವ್ರೆ. ಇದು ಕಾಂಟ್ರಾಕ್ಟು ಬೇಜವಾಬ್ದಾರಿಯಿಂದ ಆಗಿರ್ತಕ್ಕಂಥ ಕೆಲಸ. ಇದು ಅಧಿಕಾರಿಗಳಿಗೆ MLA ಹೇಳ್ಬೇಕಾಗೈತೆ. ಆಮೇಲೆ ಇಲ್ಲಿ ತುಂಬ ತೊಂದರೆ ಐತೆ. ಶಾಲಾ ಮಕ್ಕಳಿಗೆ ಎಲ್ಲ ತೊಂದರೆ ಐತೆ. ಇಲ್ಲಿ ಸ್ಕೂಲ್ ವ್ಯಾನ್ಗಳು ಬರ್ತಾ ಇಲ್ಲ. ಜನಗಳಿಗೆ ಓಡಾಡಕ್ಕೆ ತೊಂದರೆ ಐತೆ. ಟ್ಯಾಕ್ಟ್ರಿ ವೆಹಿಕಲ್ಗಳು ಯಾವು ಬರ್ತಾ ಇಲ್ಲ. ದಿಂಡಗದಳ್ಳಿಯಿಂದ 5 ಕಿಲೋಮೀಟರ್ ಬಳಸ್ಕೊಂಬರೋ ಅಂತ ಪರಿಸ್ಥಿತಿ ಇವತ್ತು ಉಂಟಾಗೈತೆ ಜನಗಳಿಗೆ. ಇಲ್ಲಿ ಅಲ್ಲೂ ರೋಡ್ಗಳು ಏನ್ ಸರಿ ಇಲ್ಲ. ಮಳೆ ಬಂದ್ರೆ ಎಲ್ಲ ರೋಡ್ಗಳೆಲ್ಲ ತ್ಯಾವಾಗಿ ಅಧ್ವಾನ ಇವೆ. ದೊಡ್ಡಗುಣಿಯಿಂದ ಆರಂಭವಾಗಿ ಸೀಗೆಹಳ್ಳಿ, ತಗ್ಗೇಹಳ್ಳಿ, ಬ್ಯಾಡೇನಹಳ್ಳಿ, ಪೆರಾಮಸಂದ್ರ ಹಾಗೂ ಸಂಪಿಗೆ ಗ್ರಾಮಗಳನ್ನು ಸಂಪರ್ಕಿಸುವ 5 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ 5 ತಿಂಗಳ ಹಿಂದೆ 2.15 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಪ್ರಾರಂಭಿಸಲಾಗಿತ್ತು. ಆದರೆ ತಿಂಗಳುಗಳು ಕಳೆದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಸಿಗೇಹಳ್ಳಿ ಮಾರ್ಗ ಮಧ್ಯದಲ್ಲಿ ಸೇತುವೆಯನ್ನ ತೆರವುಗೊಳಿಸಿ ಪರ್ಯಾಯ ರಸ್ತೆ ಮಾಡಿಕೊಡದ ಕಾರಣ ಸಾರ್ವಜನಿಕರು ರೈತರ ತೋಟದ ಕಚ್ಚಾ ರಸ್ತೆಯಲ್ಲೇ ಸಂಚರಿಸುವಂತಾಗಿದೆ. ಮಳೆಯಾಗುತ್ತಿರುವುದರಿಂದ ತೋಟದ ಹಾದಿ ಸಂಪೂರ್ಣ ಕೆಸರುಮಯವಾಗಿದ್ದು ಸಾರ್ವಜನಿಕರು, ಶಾಲಾ ಮಕ್ಕಳು, ಆಂಬ್ಯುಲೆನ್ಸ್ ಹಾಗೂ ಹಾಲಿನ ವಾಹನಗಳ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಕೆಸರಿನಲ್ಲಿ ಬಿದ್ದು ಈಗಾಗಲೇ ಹಲವು ದ್ವಿಚಕ್ರ ವಾಹನ ಸವಾರರು ಆಸ್ಪತ್ರೆ ಸೇರಿದ್ದು, ಕಾಮಗಾರಿ ವಿಳಂಬದ ಬಗ್ಗೆ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಇನ್ನು 2 ದಿನಗಳಲ್ಲಿ ಕಾಮಗಾರಿ ಪುನರಾರಂಭಿಸಿ ಸಮಸ್ಯೆ ಬಗೆಹರಿಸದಿದ್ದರೆ ತಾಲೂಕು ಕಚೇರಿ ಹಾಗೂ ಲೋಕೋಪಯೋಗಿ ಇಲಾಖೆ ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ವರದಿ ಮಂಜುನಾಥ್ ಡಿ, ಗುಬ್ಬಿ. ನಿಟ್ಟೂರು ಹೋಬಳಿ ದೊಡ್ಡಗುಣಿ ಗ್ರಾಮ ಪಂಚಾಯತ್ ಸೇರಿದಂತಹ ತೆಗ್ಗಿಹಳ್ಳಿ, ಸೀಗೆಹಳ್ಳಿ, ದಿಂಡಗದಳ್ಳಿ, ಪೆರಾಮಸಂದ್ರ ಹಾಗೂ ಬಾಡಿನಲ್ಲಿ ಹೋಗೋ ಇದು ಮುಖ್ಯ ರಸ್ತೆಯಾಗಿದ್ದು, ಈ ರಸ್ತೆಯನ್ನು ಕಿತ್ತು ಸುಮಾರು 5 ತಿಂಗಳಾಗಿದೆ. ಈ ಗುತ್ತಿಗೆದಾರ ಅವತ್ತಿನ ಫೋನ್ ಎತ್ತಾ ಇಲ್ಲ. ಮತ್ತೆ ಉಡಾಪೆ ಮಾತನಾಡ್ತಾವ್ರು ಅವರು. ಯಾವುದೊಂದಕ್ಕೆ ಫೋನ್ ನಾಳೆ ಬರ್ತೀವಿ, ನಾಳೆ ಬರ್ತೀವಿ, ಯಜ್ಜೋನ ಐತೆ, ಯಜ್ಜೋನ ಕಾರಣದಲ್ಲಿ ಯಜ್ಜೋನ ಎಲ್ಲ ಕೀಳಿಸೆಲ್ಲ ರೆಡಿ ಮಾಡಿಸಿದ್ದೀವಿ. ಏನೇ ಆದರೂ ಊರಿನ ಜನಗಳೆಲ್ಲ ಸೇರಿ ಏನೇ ಅವರಿಗೆ ಫೋನ್ ಎತ್ತಾ ಇಲ್ಲ. ಇದಕ್ಕೆ ಸಂಬಂಧ ಅಧಿಕಾರಿಗಳು ಸಹ ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ಸುಮಾರು 5 ಬಸ್ಸು ಬರ್ತವೆ, ಸ್ಕೂಲ್ ಬಸ್ಸು ಎಲ್ಲ ಬಂದು ವಾಪಸ್ ಹೋಗ್ತವೆ. ಇಲ್ಲಿ ಬಂದು ವಾಪಸ್ ಹೋಗ್ತವೆ. ಇಲ್ಲಿಂದ ಹುಡುಗರು ನಡ್ಕೊಂಡು ಹೋಗ್ಬೇಕು. ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಮಳೆಗಾಲ ಸ್ಟಾರ್ಟ್ ಆಯ್ತು. ಇನ್ನೇನಾದ್ರು ಮಳೆ ಬಂದ್ರೆ ನಾವು ಓಡಾಡಕ್ಕೆ ಆಗ್ತಾಯಿಲ್ಲ. ನಮ್ಮ ಊರಿಂದ ಎಲ್ಲೂ ಹೋಗಕ್ಕಾಗಲ್ಲ. ಹಂಗಾಗಿ ಆಂಬುಲೆನ್ಸ್ ಸಹ ನಮ್ಮ ಊರಿಗೆ ಬರಕ್ಕಾಗಲ್ಲ. ಯಾವ ರೋಡ್ ಗೊತ್ತಾಯಿಲ್ಲ. ಇದೊಂದು ರೋಡ್ ಮತ್ತೆ ಈ ರೋಡ್ಗೆ ಬೇರೆ ರೋಡ್ ಮಾಡಿ 6 ಕೋಟಿ ರೂಪಾಯಿಗೆ ಪ್ರಾಜೆಕ್ಟ್ ಮಾಡಿದ್ದಾರೆ. ಒಳ್ಳೆ ಸಂತೋಷದ ಸುದ್ದಿ ಅದು. ಆದರೂ ಕೂಡ ಇವರು ಈ ಕಾಂಟ್ರಾಕ್ಟು ಲೇಜಿ ಮಾಡಿ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರೆ. ನಮಗೆ ಕನಿಷ್ಠ 5 ತಿಂಗಳಾಗಿದೆ. ಈ ಸ್ಕೂಲು ಹುಡುಗರು ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ. ಅಜ್ಜ ಅಜ್ಜಿ ಇಬ್ಬರು ಹಾಸ್ಪಿಟ್ಲಲ್ಲಿದ್ದಾರೆ, ಹುಡುಗರು ಇಬ್ಬರು ಹಾಸ್ಪಿಟ್ಲಲ್ಲಿದ್ದಾರೆ. ಆ ಮಟ್ಟಕ್ಕೆ ತೊಂದರೆ ಆಗುತ್ತೆ. ಬೇಗ ಮಾಡಿಕೊಡೋದಲ್ಲ ಇದೆ. ನಾವು 206 ಸ್ಟ್ರೈಕ್ ಮಾಡೋಕ್ಕೆ ಹೊರಟಿದ್ದೀವಿ. ಹೋಗೋಕ್ಕೆ ಭಾರಿ ತೊಂದರೆ ಐತೆ ಸರ್. ಇಲ್ಲಿ MLAಗಳಾಗಲಿ ಯಾರಾದ್ರೂ ಬಂದು ನೋಡಿದ್ರೆ ಗೊತ್ತಾಗುತ್ತಿಲ್ಲ ನಮ್ಮ ಪರಿಸ್ಥಿತಿ. ಡೈಲಿ ಯಾವ ಪರಿಸ್ಥಿತಿಲಿ ಇದ್ದೀವಿ ಅಂದರೆ ಅಟ್ಲು ಗದ್ದೆಯೊಳಗೆ ಓಡಾಡೋ ಪರಿಸ್ಥಿತಿ ಇದ್ದೀವಿ. ಡೈಲಿ ಬೆಳಿಗ್ಗೆ ಸಾಯಂಕಾಲ ಹಾಲು ತಗೊಂಡು ಹೋಗೋ ಒಂದು 30 ಜನ ಹಾಲು ಹಾಕ್ತೀವಿ. ಇಲ್ಲಿಂದ ದೊಡ್ಡಗಳಿಗೆ ಹಾಲು ಹಾಕ್ಬೇಕು. ಒಬ್ರು ತಗೊಂಡು ಹೋಗಕ್ಕೆ ಆಗ್ತಾ ಇಲ್ಲ. ಎದ್ದು ಹೋಗ್ತಾ ಇದೀವಿ ಅಂತ ಪರಿಸ್ಥಿತಿ ಭಾರಿ ಹದಗೆಟ್ಟು ಐತೆ.